ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಮಹಾನ್ ದಿನ ಇವತ್ತು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಬೆಂಗಳೂರಿನಲ್ಲಿ ಸಂಭ್ರಮ ಹೇಗಿದೆ ಆ್ಯಂಡ್ ಎಸ್ಪೆಷಲಿ ಬಸವನಗುಡಿ ಬನಶಂಕರಿ ಈ ಕಡೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಆ್ಯಂಡ್ ನಾವು ಕೂಡ ಜನರ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೊರಗಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮುಂಚೆ ನಮ್ಮನೇಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಕಾರು ಮತ್ತು ಮನೆ ಎಲ್ಲ ಕಡೆ ಶ್ರೀರಾಮನ ಬಾವುಟವನ್ನು ಹಾರಿಸಿದ್ವಿ ಆ್ಯಂಡ್ ಒಂದು ಸ್ಪೆಷಲ್ ಆಗಿರೋ ರಂಗೋಲಿನ ಕೂಡ ಬರಿತಾ ಇದ್ವಿ. ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ನಾನು ಎಲ್ಲರೂ ಸೇರಿಕೊಂಡು ಈ ಡಿಸೈನನ್ನು ಪ್ಲ್ಯಾನ್ ಮಾಡಿಕೊಂಡು ಇದೇ ಥರ ಮಾಡಬೇಕು ಅಂತ ಒಂದು ಸ್ಪೆಷಲ್ ಆಗಿರೋ ರಂಗೋಲಿನ ಬರಿತಾ ಇದ್ವಿ. ಹಿಂದೂಗಳ 500 ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ. ಹಾಗಾಗಿ ಈ ಸ್ಪೆಷಲ್ ರಂಗೋಲಿ ಅಂತ ಹೇಳ್ಬೋದು. ಒಂದು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದೇ ಥರದ ಸಂಭ್ರಮ ನಮ್ಮ ಮನೆಯಲ್ಲೂ ಕೂಡ ಇತ್ತು. ಬೆಳಗ್ಗೆನೇ ಬೇಗ ಎದ್ದು, ಸ್ವಲ್ಪ ಲೇಟು ಎದ್ದು ಈ ರಂಗೋಲಿನೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಅತ್ತೆ ಕಂಪ್ಲೀಟ್ ಡಿಸೈನ್ ಎಲ್ಲ ಮಾಡಿದ್ರು ಆ್ಯಂಡ್ ನನ್ನ ಹಸ್ಬೆಂಡು ಈ ಥರದ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲ್ಲ, ಬಟ್ ಪಾಲ್ಗೊಂಡ್ರು. ಕಲರ್ಸ್ ಎಲ್ಲ ತುಂಬೋದ್ರಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಪಾಸಿಬಲಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಜೈ ಶ್ರೀರಾಮ್. ರಾಮ ಮಂದಿರದ ರಂಗೋಲಿ ಕೂಡ ಶ್ರೀರಾಮನ್ ಬಾವುಟ ಹಾರಿಸಿದೀವಿ ಆ್ಯಂಡ್ ಇವತ್ತಿನ ದಿನ ಏನೇನು ನೋಡ್ತೀವಿ, ಏನೇನು ಮಾಡ್ತೀವಿ ಆ್ಯಂಡ್ ಬಿಗ್ ಡೇ, ಸೊ ಅದೆಲ್ಲ ಇವತ್ತಿನ ಬ್ಲಾಗಲ್ಲಿ ಆಲ್ ಸೆಟ್. ರೆಡಿ? ರೆಡಿ. ಓಕೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಇಬ್ಬರು ಬೇಗ ಸ್ನಾನ ಮಾಡಿಕೊಂಡು ಮನೆಯಿಂದ ಹೊರಟ್ವಿ ನಾವು ರೆಡಿಯಾಗಿ. ಆ್ಯಂಡ್ ಹೊರಗಡೆ ಹೋಗಿದ ತಕ್ಷಣ ನೀವು ನೋಡ್ಬೋದು ಹಲವಾರು ಆಟೋಗಳಲ್ಲಿ, ಹಲವಾರು ಗಾಡಿಗಳು, ಕಾರ್ಗಳಲ್ಲಿ ಈ ಥರ ಬಾವುಟಗಳನ್ನ ಹಾರಿಸ್ತಾಯಿದ್ರು. ಆ್ಯಂಡ್ ಅಲ್ಲಲ್ಲೇ ಪುಟ್ಟ ಸಂಘಗಳು ಶ್ರೀರಾಮನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇವಾಗ ನಾನು ಇದು ತೋರಿಸ್ತಾ ಇರೋದು ಗಿರಿನಗರ್ ಸರ್ಕಲ್ನಲ್ಲಿ ಮಾಡ್ತಾ ಇರುವಂಥದ್ದು. ಇದು ಒಂದು ಕೋತಿ ಸತ್ತೋದಾಗ ಒಂದು ವಿಗ್ರಹ ಮಾಡಿದ್ರು, ಅಲ್ಲೇ ಗ್ರಾಮನ ಇಟ್ಬಿಟ್ಟು ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಡೀ ಸರ್ಕಲ್ ತುಂಬ ನೀವು ನೋಡ್ಬೋದು ಕೇಸರಿ ಬಾವುಟಗಳು ಆ್ಯಂಡ್ ಕೇಸರಿ ಡಿಸೈನ್ಸು ಆ್ಯಂಡ್ ಬಾವುಟ ಹಾರಿಸ್ತಾ ಇರೋದು, ಇದನ್ನೆಲ್ಲ ನೋಡೋದಕ್ಕೆ ಚಂದ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಮುಂದುವರಿಸ್ಕೊಂಡು ನಾವು ಮುಂದಕ್ಕೆ ಹೋದ್ವಿ. ರಾಮಾಶ್ರಮದಲ್ಲೂ ಕೂಡ ಸ್ಪೆಷಲ್ ಪೂಜೆ ನಡೀತಾ ಇತ್ತು. ತುಂಬ ರಶ್ ಇತ್ತು. ಎಲ್ಲ ಕಡೆ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ರಾಮನ ಮಂದಿರದ ಎದುರುಗಡೆ ಈ ಥರದ ಒಂದು ಡೆಕೋರೇಷನ್ಸು ಕೂಡ ಮಾಡಿದರು. ನಿಮಗೆ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀವಿ. ಇಲ್ಲಿಂದ ಮುಗಿಸ್ಕೊಂಡು 80 ಫೀಟ್ ರೋಡಿಗೆ ಹೋಗ್ತೀವಿ. ಅಲ್ಲಿ ಹೇಗೆ ಸೆಲೆಬ್ರೇಷನ್ಸ್ ಮಾಡಿದರು ಆ್ಯಂಡ್ ಏನೇನು ನಡೀತಾ ಇತ್ತು ಅದನ್ನು ಕೂಡ ನಿಮಗೆ ನಾನು ಒಂದು ಗ್ಲಿಮ್ಸಸ್ಸನ್ನು ಕೊಡ್ತೀನಿ.
ನೋಡಿದ್ರಲ್ಲ, ನನ್ನ ಕೈ ಎಷ್ಟಾಗತ್ತೆ ಅಷ್ಟು ಗ್ಲಿಮ್ಸಸ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಗಿರಿನಗರ್, ಮಾರುತಿ ಸರ್ಕಲ್, ಸೀತಾ ಸರ್ಕಲ್, ಇಲ್ಲೆಲ್ಲ ಸಂಭ್ರಮ ಹೇಗಿತ್ತು ಅಂತ. ವಯಸ್ಸಿನ ಮಿತಿ ಇಲ್ಲ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರೂ ಕೂಡ ಸಂಭ್ರಮದಲ್ಲಿ ಮುಳುಗಿದ್ರು ಅಂತ ಹೇಳ್ಬೋದು. ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾಯಿದ್ರು, ದೇವಸ್ಥಾನಕ್ಕೆ ಬಂದಿದ್ದರು. ಆ್ಯಂಡ್ ಪುಟ್ಟ ರಾಮ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಕೂಡ ಪ್ರಸಾದ ತೊಗೊಂಡು ದೇವಸ್ಥಾನದಿಂದ ಮನೆಗೆ ಹೋದ್ವಿ. ಹೋಪ್ಫುಲಿ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.